ವೈದ್ಯಕೀಯ ಲೋಕದಲ್ಲಿ ಮೂಳೆಗೆ ಪೆಟ್ಟಾದಾಗ ನಾವು ಎಕ್ಸ್ರೇ ತೆಗೆದ್ರೆ ಅಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ ಅನ್ನೋದು ಕಪ್ಪು ಬಿಳುಪಿನ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಅಲ್ವಾ? ವೈದ್ಯರು ಇಲ್ಲಿದೆ ನೋಡಿ ಸಮಸ್ಯೆ ಅಂತ ನಿಖರವಾಗಿ ಬೆರಳಿಟ್ಟು ತೋರಿಸ್ತಾರೆ. ಹೌದು. ಅದು ಫಿಸಿಕಲ್ ಬಾಡಿ ವಿಚಾರದಲ್ಲಿ ಬಹಳ ಸುಲಭ. ಆದ್ರೆ ಮನುಷ್ಯರ ವ್ಯಕ್ತಿತ್ವದ ಎಕ್ಸ್ರೇ ತೆಗೆಯೋದಕ್ಕೆ ಸಾಧ್ಯವಾ? ಅದರಲ್ಲೂ ಒಬ್ಬ ವ್ಯಕ್ತಿಯ ತಲೆಯೊಳಗೆ ಸಂಪೂರ್ಣವಾಗಿ ಭಿನ್ನವಾಗಿರುವ ಎರಡು ವಿಭಿನ್ನ ವ್ಯಕ್ತಿತ್ವಗಳು ಒಟ್ಟಿಗೆ ವಾಸ ಮಾಡ್ತಿದ್ರೆ ಆ ಮನಸ್ಸಿನ ಎಕ್ಸ್ರೇ ಹೇಗಿರ್ಬೋದು? ಓಹೋ, ಅದು ಖಂಡಿತವಾಗಿಯೂ ಒಂದು ಅಸ್ಪಷ್ಟ ಮತ್ತು ನಿಗೂಢ ಜಗತ್ತೇ ಸರಿ. ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಭೇದಿಸಲು ಹೊರಟಿರುವ ರಹಸ್ಯವೇ ಇದು. ದಿ ಅಲ್ಟಿಮೇಟ್ ಕಾಸ್ಮಿಕ್ ಎನಿಗ್ಮಾ, ಅರ್ಥಾತ್ ಮಿಥುನ ರಾಶಿ ಅಂದ್ರೆ ಜೆಮಿನಿ. ಮನುಷ್ಯನ ಮನಸ್ಸಿನ ಅತ್ಯಂತ ಸಂಕೀರ್ಣವಾದ ಈ ದ್ವಂದ್ವ ಅಥವಾ ಡ್ಯುಯಲ್ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋದು ನಿಜಕ್ಕೂ ಒಂದು ದೊಡ್ಡ ಸವಾಲು. ನಮ್ಮ ಮುಂದಿರುವ ಮೂಲಗಳು ಮತ್ತು ಜ್ಯೋತಿಷ್ಯಶಾಸ್ತ್ರದ ಸಮಗ್ರ ಮಾಹಿತಿಯನ್ನು ಆಧರಿಸಿ ಮಿಥುನ ರಾಶಿಯವರ ಆಳವಾದ ಮನಸ್ಥಿತಿ, ಅವರ ಬುದ್ಧಿವಂತಿಕೆ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಜೊತೆಗೆ ಪ್ರಸ್ತುತ ಅವರ ಜೀವನದಲ್ಲಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳ ಹಿಂದಿನ ಮೆಕ್ಯಾನಿಸಂ ಬಗ್ಗೆ ಕೂಡ ನಾವಿಂದು ಡಿಕೋಡ್ ಮಾಡಲಿದ್ದೇವೆ ಅಲ್ವಾ? ಖಂಡಿತ. ಈ ಚರ್ಚೆ ಕೇವಲ ಮಿಥುನ ರಾಶಿಯವರಿಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಎಲ್ಲರ ದೈನಂದಿನ ಜೀವನದಲ್ಲಿ, ಆಫೀಸ್ನಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮಿಥುನ ರಾಶಿಯವರು ಇದ್ದೇ ಇರ್ತಾರೆ. ನಿಜ. ಅವರ ಮನಸ್ಸನ್ನು ಓದಲು, ಅವರ ಆ ಕ್ಷಿಪ್ರ ಬದಲಾವಣೆಗಳನ್ನು ಮತ್ತು ನಿರ್ಧಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಇದೊಂದು ಶಾರ್ಟ್ಕಟ್ ಆಗಲಿದೆ ಅಂತ ಹೇಳಬಹುದು. ಹೌದು, ಒಂದು ಪರ್ಫೆಕ್ಟ್ ಗೈಡ್ ಅಂತಾನೆ ಹೇಳಬಹುದು. ಸರಿ, ಮೊದಲಿಗೆ ಆಕಾಶದಲ್ಲಿ ನಡೆಯುತ್ತಿರುವ ಆಟದ ಬಗ್ಗೆಯೇ ಮಾತನಾಡೋಣ. ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಬಹಳ ಮಹತ್ತರ ಬದಲಾವಣೆಗಳಾಗುತ್ತಿವೆ ಅಂತ ನಮ್ಮ ಮೂಲಗಳು ಒತ್ತಿ ಹೇಳ್ತಾ ಇವೆ. ಈ ಕಾಸ್ಮಿಕ್ ವೆದರ್ ಅಥವಾ ಬ್ರಹ್ಮಾಂಡದ ಹವಾಮಾನ ಈಗ ಹೇಗಿದೆ? ಪ್ರಸ್ತುತ ಗೋಚಾರ ಅಥವಾ ಗ್ರಹಗತಿಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಮಿಥುನ ರಾಶಿಯವರಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಎನ್ನಬಹುದು. ಟರ್ನಿಂಗ್ ಪಾಯಿಂಟ್ ಅಂದ್ರೆ ಯಾವ ರೀತಿಯ ಬದಲಾವಣೆಗಳು? ಗ್ರಹಗಳ ನಿಖರ ಸ್ಥಾನಗಳನ್ನು ನೋಡೋದಾದ್ರೆ ಕರ್ಮದ ಕಾರಕನಾದ ಶನಿ ಕುಂಭರಾಶಿಯ 9ನೇ ಮನೆಯಲ್ಲಿದ್ದಾನೆ, ರಾಹು ಮೀನರಾಶಿಯ 10ನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯ 4ನೇ ಮನೆಯಲ್ಲಿದ್ದಾನೆ. ಇವೆಲ್ಲ ಮೇಜರ್ ಗ್ರಹಗಳು. ಹೌದು. ಜೊತೆಗೆ ಮಂಗಳ ಮಿಥುನ ರಾಶಿಯ ಜನ್ಮ ಮನೆಯ ಮೇಲೆಯೇ ತನ್ನ ಪ್ರಭಾವ ಬೀರ್ತಾ ಇದ್ದಾನೆ. ಆದರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ನಾವು ಅತಿ ಹೆಚ್ಚು ಗಮನ ಹರಿಸಬೇಕಾದದ್ದು ಗುರುವಿನ ಚಲನೆಯ ಮೇಲೆ. ಗುರು ಅಂದ್ರೆ ಜುಪಿಟರ್. ಹೌದು. ಗುರು ಪ್ರಸ್ತುತ ವೃಷಭ ರಾಶಿಯ 12ನೇ ಮನೆಯಲ್ಲಿ ಚಲಿಸುತ್ತಿದ್ದಾನೆ. ಒಂದ್ ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಅನುಮಾನ ಬರ್ತಿದೆ. ಜ್ಯೋತಿಷ್ಯದಲ್ಲಿ 12ನೇ ಮನೆ ಅಂದ್ರೆ ಅದು ಸಾಮಾನ್ಯವಾಗಿ ನಷ್ಟ, ಖರ್ಚು ಅಥವಾ ಮುಚ್ಚಿಟ್ಟ ರಹಸ್ಯಗಳನ್ನ ಸೂಚಿಸುವ ಸ್ಥಾನ ಅಲ್ವಾ? ಸಾಮಾನ್ಯವಾದ ನಂಬಿಕೆ ಅದೇನೆ. ಹಾಗಾದ್ರೆ ಅಲ್ಲಿ ಗುರುವಿನ ಪ್ರಭಾವ ಇದ್ರೆ ಅದು ಮಿಥುನ ರಾಶಿಯವರಿಗೆ ಹೇಗೆ ಒಳ್ಳೇದನ್ನ ಮಾಡುತ್ತೆ? ಇಲ್ಲಿಂದ ಅವರಿಗೆ ಹೊಸ ಶಕ್ತಿ ಹೇಗೆ ಸಿಗುತ್ತೆ? ನೀವ್ ಕೇಳಿದು ಬಹಳ ಆಳವಾದ ಪ್ರಶ್ನೆ. 12ನೇ ಮನೆಯ ಬಗ್ಗೆ ಇರುವ ಸಾಮಾನ್ಯ ನಂಬಿಕೆ ಅದು. ಆದರೆ ಗುರು ಕೇವಲ ಜ್ಞಾನ ಮತ್ತು ಅಭಿವೃದ್ಧಿಯ ಸಂಕೇತ ಮಾತ್ರ ಅಲ್ಲ, ಆತ ರಕ್ಷಣೆಯ ಸಂಕೇತವೂ ಹೌದು. ಓಹೋ, ಅಂದ್ರೆ ಪ್ರೊಟೆಕ್ಷನ್ ಕೊಡ್ತಾನೆ ಅಂತ. ನಿಖರವಾಗಿ. 12ನೇ ಮನೆಯಲ್ಲಿ ಗುರುವಿದ್ದಾಗ ಆತ ಹಿಂದಿನಿಂದ ಬರುವ ಅಡೆತಡೆಗಳನ್ನು, ಕಣ್ಣಿಗೆ ಕಾಣದ ಶತ್ರುಗಳನ್ನು ನಾಶಪಡಿಸುತ್ತಾನೆ. ಇದು ಒಂಥರ ಬಾಡಿಗಾರ್ಡ್ ಥರ ಕೆಲಸ ಮಾಡ್ತಾ? ಹೌದು. ಇದು ಹೇಗೆ ಅಂದ್ರೆ, ನೀವೊಂದು ರಸ್ತೆಯಲ್ಲಿ ಬಹಳ ವೇಗವಾಗಿ ಹೋಗ್ತಿರುವಾಗ ಯಾರೋ ಒಬ್ಬರು ನಿಮ್ಮ ಮುಂದಿರುವ ಗುಂಡಿಗಳನ್ನು ಮುಚ್ಚುತ್ತಾ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಹೋದಂತೆ. VIP ಮೂವ್ಮೆಂಟ್ ಇದ್ದಾಗೆ. ವಾವ್, ಇದು ಕೇಳೋಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದೀರ್ಘಕಾಲದಿಂದ ನೆನೆಗುದಿಗೆಗೆ ಬಿದ್ದಿದ್ದ ಅಥವಾ ಪದೇ ಪದೇ ಸ್ಟಕ್ ಆಗ್ತಾ ಇದ್ದ ಕೆಲಸಗಳು ಈಗ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ಪೂರ್ಣಗೊಳ್ಳಲು ಇದೇ ಕಾರಣ. ಹೊಸ ಯೋಜನೆಗಳನ್ನು ಆರಂಭಿಸಲು ಅವರಿಗೆ ಇದೊಂದು ಸುವರ್ಣಾವಕಾಶ. ಓ, ಇದು ನಿಜಕ್ಕೂ ಅದ್ಭುತ. ಇದು ಒಂಥರ ಸಮುದ್ರದಲ್ಲಿ ಸರ್ಫಿಂಗ್ ಮಾಡೋರನ್ನ ನೋಡದಂತೆ ಅನಿಸ್ತಿದೆ. ಸರ್ಫಿಂಗ್ ಅಂದ್ರೆ ಹೇಗೆ? ಅದೇ, ಸರ್ಫರ್ಗಳು ಸಮುದ್ರದಲ್ಲಿ ತಮ್ಮ ಬೋರ್ಡ್ ಹಿಡಿದು ಬಹಳ ಹೊತ್ತು ಕಾದ ನಂತರ ದಿಢೀರ್ನೆ ಒಂದು ಅತಿದೊಡ್ಡ ಮತ್ತು ಸರಿಯಾದ ಅಲೆ ಬರುತ್ತಲ್ವಾ? ಗುರುವಿನ ಆಶೀರ್ವಾದವು ಅದೇ ತರಹದ ದೊಡ್ಡ ಅಲೆಯಂತೆ ಕಾಣುತ್ತಿದೆ. ಬಹಳ ಅದ್ಭುತವಾದ ಹೋಲಿಕೆ ಇದು. ಆದ್ರೆ ಈ ಅಲೆ ಬಂದ ತಕ್ಷಣ ಅವ್ರು ಏನೂ ಮಾಡದೆ ಸುಮ್ನೆ ಕೂತ್ರು ಯಶಸ್ಸು ಸಿಕ್ಬಿಡುತ್ತಾ? ಅಂದ್ರೆ ಈ ಅದೃಷ್ಟ ಕೇವಲ ಗ್ರಹಗಳ ಕೊಡುಗೆಯೋ ಅಥವಾ ಆ ಅಲೆಯ ಮೇಲೆ ನಿಂತು ಬ್ಯಾಲೆನ್ಸ್ ಮಾಡುವ ಅವರ ಶ್ರಮವೂ ಇದೆಯೋ? ಇಲ್ಲಿ ಬರೀ ಅದೃಷ್ಟ ಮಾತ್ರ ಮ್ಯಾಜಿಕ್ ಮಾಡೋದಿಲ್ಲ. ಮೂಲಗಳು ಬಹಳ ಸ್ಪಷ್ಟವಾಗಿ ವಿವರಿಸುವಂತೆ ಮಿಥುನ ರಾಶಿಯವರ ಅತಿದೊಡ್ಡ ಗುಣವೇ ಅವರ ಶ್ರಮ ಮತ್ತು ಛಲ. ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ? ಹೌದು. ಅವರು ಕಷ್ಟಗಳಿಂದ ಎಂದಿಗೂ ಓಡಿ ಹೋಗುವಾರಲ್ಲ. ಎಷ್ಟೇ ಕಠಿಣ ಪರಿಸ್ಥಿತಿ ಎದುರಾದ್ರೂ, ಯಾರೇ ಅವಮಾನ ಮಾಡಿದ್ರೂ ಅವರು ಕುಗ್ಗಿ ಹೋಗೋದಿಲ್ಲ. ಬದಲಿಗೆ ಆ ಅವಮಾನವನ್ನೇ ಇಂಧನವಾಗಿ
ಅಂದ್ರೆ ಫ್ಯೂಯಲ್ ಆಗಿ ಬಳಸ್ಕೊಳ್ತಾರೆ ಅಲ್ವಾ? ಖಂಡಿತ. ಆ ಕಷ್ಟಗಳನ್ನೇ ಸವಾಲಾಗಿ ಸ್ವೀಕರಿಸಿ ಎದುರಿಸಿ ನಿಲ್ಲುವ ಧೈರ್ಯ ಅವರಲ್ಲಿದೆ. ಅವರು ನಿರಂತರವಾಗಿ ತೆರೆಮರೆಯಲ್ಲಿ ಕಷ್ಟಪಡ್ತಲೇ ಇರ್ತಾರೆ. ಹಾಗಾದ್ರೆ ಈಗ ಆಗ್ತಾ ಇರೋದೇನು? ಈಗ ಆಗುತ್ತಿರೋದು ಇಷ್ಟೇ. ಅವರ ಆ ನಿರಂತರ ಶ್ರಮಕ್ಕೆ ಈಗ ಗ್ರಹಬಲದ ಸರಿಯಾದ ಅವಕಾಶ ಸಿಗುತ್ತಿದೆ. ಶ್ರಮ ಮತ್ತು ಅವಕಾಶದ ಈ ನಿಖರವಾದ ಮಿಲನದಿಂದಾಗಿಯೇ ಅವರು ಯಶಸ್ವಿಯಾಗ್ತಾರೆ. ಹೊರಗಿನ ಜಗತ್ತಿಗೆ ಇದು ರಾತ್ರೋರಾತ್ರಿ ಒಲಿದು ಬಂದ ಅದೃಷ್ಟದಂತೆ ಕಾಣಿಸಬಹುದು. ಆದ್ರೆ ಅದರ ಹಿಂದೆ ಅಸಂಖ್ಯಾತ ನಿದ್ದೆಯಿಲ್ಲದ ರಾತ್ರಿಗಳಿರ್ತವೆ. 100% ಸತ್ಯ. ಅಂದ್ರೆ ಅವಕಾಶಗಳು ಬಾಗಿಲು ತಟ್ಟಿದಾಗ ಅದನ್ನು ಗುರುತಿಸಿ ಆ ಅಲೆಯ ಮೇಲೆ ಜಾಣ್ಮೆಯಿಂದ ಸವಾರಿ ಮಾಡುವ ಕೌಶಲ್ಯ ಅವರಲ್ಲಿದೆ. ಆ ಜಾಣ್ಮೆ ನಮಗೆ ಅವರ ವ್ಯಕ್ತಿತ್ವದ ಮತ್ತೊಂದು ಮಗ್ಗುಲನ್ನು ಪರಿಚಯಿಸುತ್ತದೆ. ಅದೇ ಅವರ ಅಸಾಧಾರಣ ಬುದ್ಧಿಮತ್ತೆ. ಹೌದು, ಅವರ ಇಂಟೆಲೆಕ್ಟ್ ಬಗ್ಗೆ ಮಾತನಾಡಲೇಬೇಕು. ಈ ರಾಶಿಯವರು ಇಷ್ಟೊಂದು ತೀಕ್ಷ್ಣವಾಗಿರಲು, ಎಲ್ಲವನ್ನೂ ಇಷ್ಟು ವೇಗವಾಗಿ ಗ್ರಹಿಸಲು ಹಿಂದಿರುವ ತರ್ಕವಾದರೂ ಏನು? ಇದರ ತರ್ಕವನ್ನು ಅರ್ಥಮಾಡಿಕೊಳ್ಳಲು ನಾವು ಅವರ ಆಡಳಿತ ಗ್ರಹ ಮತ್ತು ನಕ್ಷತ್ರಗಳ ಗುಣಲಕ್ಷಣಗಳನ್ನು ನೋಡಬೇಕು. ಮಿಥುನ ರಾಶಿಗೆ ಸೇರುವ ಮೃಗಶಿರ, ಆರುದ್ರ ಮತ್ತು ಪುನರ್ವಸು ನಕ್ಷತ್ರಗಳು ಮೂಲತಃ ಚಲನೆ ಮತ್ತು ಜ್ಞಾನದ ಸಂಕೇತಗಳು. ಚಲನೆ ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ. ಹೌದು, ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಿಥುನ ರಾಶಿಯನ್ನು ಆಳುವ ಗ್ರಹ ಬುಧ ಅಂದ್ರೆ ಮರ್ಕ್ಯುರಿ. ಪೌರಾಣಿಕ ಮತ್ತು ವೈಜ್ಞಾನಿಕ ಎರಡೂ ದೃಷ್ಟಿಯಿಂದ ನೋಡಿದರೂ ಬುಧ ಅಂದ್ರೆ ಸಂವಹನ, ತರ್ಕ, ಲೆಕ್ಕಾಚಾರ ಮತ್ತು ಅತಿ ವೇಗ. ಸಂವಹನ ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಮಿಥುನ ಒಂದು ವಾಯುತತ್ವದ ಅಂದ್ರೆ ಏರ್ ಎಲಿಮೆಂಟ್ನ ರಾಶಿ. ಗಾಳಿಯನ್ನು ನೀವು ಎಲ್ಲಿಯೂ ಬಂಧಿಸಿಡಲು ಸಾಧ್ಯವಿಲ್ಲ, ಅದು ಎಲ್ಲೆಡೆ ಪಸರಿಸುತ್ತೆ. ಅದೇ ರೀತಿ ಇವರ ಮೆದುಳು ಕೂಡ. ಹೌದು. ಯಾವುದೇ ಹೊಸ ಪರಿಸ್ಥಿತಿಗೆ ತಕ್ಕಂತೆ ಅವರು ತಮ್ಮನ್ನು ತಾವು ಗಾಳಿಯಂತೆ ಮೈಗೂಡಿಸಿಕೊಳ್ಳಬಲ್ಲರು. ಇಲ್ಲಿ ಮೂಲಗಳಲ್ಲಿ ಪ್ರಸ್ತಾಪಿಸಿರುವ ಒಂದು ಕುತೂಹಲಕಾರಿ ವಿಷಯ ನನ್ನ ಗಮನ ಸೆಳೆಯಿತು. ಅವರ ದೈಹಿಕ ರಚನೆ ಮತ್ತು ಯೌವನದ ಬಗ್ಗೆ. ಓ, ಆ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆನಾ? ಹೌದು. ಎತ್ತರವಾದ ನಿಲುವು, ನೇರವಾದ ದೇಹ ಇರುತ್ತದೆ ಸರಿ, ಆದ್ರೆ ವಯಸ್ಸಾದ್ರೂ ಅವರು ಯೌವನದಿಂದಲೇ ಕಾಣುತ್ತಾರೆ ಎಂದು ಹೇಳಲಾಗಿದೆ. ಇದರ ಹಿಂದಿನ ಗುಟ್ಟು ಅದೇ ಬುಧಗ್ರಹದ ಪ್ರಭಾವವಾ? ನಿಖರವಾಗಿ. ಬುಧಗ್ರಹವು ಸದಾ ಕ್ರಿಯಾಶೀಲವಾಗಿರುವ ತಾರುಣ್ಯದ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಯೂತ್ಫುಲ್ ಎನರ್ಜಿ ಅಂತೀವಲ್ಲ, ಹಾಗೆ. ಅಂದ್ರೆ ಮೆಂಟಲಿ ಅವರು ಯಾವತ್ತೂ ವಯಸ್ಸಾಗೋದನ್ನ ಒಪ್ಕೊಳ್ಳೋದಿಲ್ಲ. ಹೌದು. ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಸದಾ ಒಂದು ರೀತಿಯ ಚಡಪಡಿಕೆ ಇರುತ್ತೆ. ಹೊಸದನ್ನು ಕಲಿಯಲೇಬೇಕು ಎಂಬ ಹಸಿವಿರುತ್ತದೆ. ಆ ಬೌದ್ಧಿಕ ವೇಗ ಮತ್ತು ಉತ್ಸಾಹ ಅವರ ದೇಹದಲ್ಲಿನ ಆಲಸ್ಯವನ್ನು ದೂರವಿಡುತ್ತೆ. ಆಕ್ಟಿವ್ ಆಗಿರೋದ್ರಿಂದ ಫಿಸಿಕಲ್ ಆಗಿ ಕೂಡ ಯಂಗ್ ಆಗಿ ಕಾಣ್ತಾರೆ. ಮಾನಸಿಕವಾಗಿ ಅವರು ವಯಸ್ಸಾಗಲು ಒಪ್ಪುಕೊಳ್ಳೋದಿಲ್ಲ. ಅದೇ ಅವರ ದೈಹಿಕ ರೂಪದಲ್ಲೂ ಪ್ರತಿಫಲಿಸುತ್ತೆ. ಜೊತೆಗೆ ಅವರ ನೆನಪಿನ ಶಕ್ತಿ ಎಷ್ಟೊಂದು ಅಗಾಧವಾಗಿರುತ್ತೆ ಅಂದ್ರೆ ಅವರಿಗೆ ಯಾವ ಲೆಕ್ಕಾಚಾರವನ್ನು ಪುಸ್ತಕದಲ್ಲಿ ಬರೆದುಡುವ ಅಗತ್ಯವೇ ಇರೋದಿಲ್ಲ. ಓಹೋ, ಅಂದ್ರೆ ಎಲ್ಲವೂ ಮೈಂಡ್ನಲ್ಲೇ ಫೀಡ್ ಆಗಿರುತ್ತೆ. ಹೌದು. 10 ವರ್ಷಗಳ ಹಿಂದಿನ ಒಂದು ಚಿಕ್ಕ ಘಟನೆಯನ್ನು ಅಲ್ಲಿ ಯಾರು ಏನು ಮಾತನಾಡಿದ್ರು ಎಂಬುದನ್ನು ಅವರು ನಿಖರವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಲ್ಲರು. ಆ ಅದ್ಭುತವಾದ ಸ್ಮರಣಶಕ್ತಿಯೇ ಅವರಿಗೆ ಅಸ್ತ್ರವೂ ಹೌದು, ಕೆಲವೊಮ್ಮೆ ಶತ್ರುವೂ ಹೌದು ಅನ್ಸುತ್ತೆ. ಯಾಕೆ ಹಾಗೆ ಅನಿಸ್ತು? ಏಕೆಂದ್ರೆ ಮೂಲಗಳ ಪ್ರಕಾರ ಅವರ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರವಾದ ದ್ವಂದ್ವವಿದೆ. ಶತ್ರುಗಳು ತಮಗೆ ಎಷ್ಟೇ ನೋವು ಕೊಟ್ಟಿದ್ದರೂ ಅದೇ ಶತ್ರು ಕಷ್ಟದಲ್ಲಿ ಬಂದು ನಿಂತಾಗ ಇವರು ಹಳೆಯದನ್ನೆಲ್ಲ ಮರೆತು ಅತ್ಯಂತ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿಬಿಡುತ್ತಾರೆ ಅಂತ ಹೇಳಲಾಗಿದೆ. ಹೌದು, ಅವರಿಗೆ ಬಹಳ ದೊಡ್ಡ ಮನಸ್ಸು ಇದೆ. ಆದ್ರೆ ಅದೇ ಸಮಯದಲ್ಲಿ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಇವರ ನಂಬಿಕೆಗೆ ದ್ರೋಹ ಬಗೆದರೆ ಇವರು ಆ ವ್ಯಕ್ತಿಯನ್ನು ಶಾಶ್ವತವಾಗಿ ತಮ್ಮ ಜೀವನದಿಂದ ಹೊರಹಾಕುತ್ತಾರೆ. ಅಂದ್ರೆ ಕಠಿಣವಾದ ಕಟ್ ಆಫ್ ನೀತಿ ಅನುಸರಿಸ್ತಾರೆ. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಕೇಳಿ, ಅದೇನು ಅಂತ. ಇದೇನಿದು ಒಂಥರ ವ್ಯಾಪಾರದ ಲೆಕ್ಕಾಚಾರದ ತರ ಕಾಣಿಸ್ತಿದೆ ಅಲ್ವಾ? ತಮ್ಗೆ ಬೇಕಾದಾಗ ಕ್ಷಮಿಸೋದು, ಇಲ್ದಿದ್ರೆ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಾಕೋದು. ಇದು ಬಹಳ ಕಠಿಣ ಮತ್ತು ಭಾವನೆಗಳಿಲ್ಲದ ಕೋಲ್ಡ್ ನಡವಳಿಕೆ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ. ಅವರು ನಿಜವಾದ ನಿಷ್ಕಲ್ಮಶವಾದ ಸಂಬಂಧಗಳನ್ನು ಬೆಳೆಸ್ತಾರಾ ಅಥವಾ ಪ್ರತಿಯೊಬ್ಬರೂ ಅವರ ಪಾಲಿಗೆ ಲೆಕ್ಕದ ಪುಸ್ತಕದಲ್ಲಿರುವ ಒಂದೊಂದು ಎಂಟ್ರಿ ಮಾತ್ರನಾ? ಇದು ನಿಜಕ್ಕೂ ಚರ್ಚಿಸಬೇಕಾದ ಗಂಭೀರವಾದ ವಿಚಾರ. ಜೊತೆಗೆ ಅವರು ಎಲ್ಲರೊಂದಿಗೂ ಸುಲಭವಾಗಿ ಬೆರೀತಾರೆ, ಯಾವಾಗ್ಲೂ ನಗ್ತಿರ್ತಾರೆ ಅಂತಾರೆ. ಹಾಗಾದ್ರೆ ಆ ನಗು ಕೇವಲ ಇತರರನ್ನು ಮೆಚ್ಚಿಸುವ ಅಂದ್ರೆ ಪೀಪಲ್ ಪ್ಲೀಸಿಂಗ್ ತಂತ್ರವಷ್ಟೇನಾ? ಖಂಡಿತ ಅಲ್ಲ. ಮೇಲ್ನೋಟಕ್ಕೆ ಅವರ ಈ ಕಟ್ ಆಫ್ ನೀತಿ ಕಠಿಣವಾಗಿ ಅಥವಾ ಹೃದಯಹೀನವಾಗಿ ಕಾಣ್ಬೋದು. ಆದರೆ ಮಾನಸಿಕವಾಗಿ ವಿಶ್ಲೇಷಿಸಿದ್ರೆ ಇದು ಅವರ ಸ್ವರಕ್ಷಣೆಯ ಅಸ್ತ್ರ, ಅಂದ್ರೆ ಸೆಲ್ಫ್ ಪ್ರಿಸರ್ವೇಷನ್ ಟೆಕ್ನಿಕ್.
ಅಂದ್ರೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಲೆ ಮಾಡ್ತಾರ. ಹೌದು, ಅವರು ತಮ್ಮ ಭಾವನೆಗಳನ್ನು ಬಹಳ ಹೂಡಿಕೆ ಮಾಡಿರ್ತಾರೆ, ಇಮೋಷನಲಿ ಇನ್ವೆಸ್ಟ್ ಆಗಿರ್ತಾರೆ. ಯಾರಾದರೂ ಆ ನಂಬಿಕೆಯನ್ನು ಮುರಿದರೆ ಅದನ್ನು ಮತ್ತೆ ಸರಿಪಡಿಸಲು ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಲು ಅವರು ಬಯಸುವುದಿಲ್ಲ. ಅದೊಂದು ಬೌಂಡ್ರಿ ಸೆಟ್ ಮಾಡುವ ಪ್ರಕ್ರಿಯೆ ಅಂತ ಹೇಳ್ಬಹುದು. ಎಕ್ಸಾಕ್ಟ್ಲಿ. ಇನ್ನು ಎಲ್ಲರೊಂದಿಗೂ ನಗುತ್ತಾ ಬೆರೆಯುವ ವಿಚಾರಕ್ಕೆ ಬಂದ್ರೆ ಅದು ಕೇವಲ ಪೀಪಲ್ ಪ್ಲೀಸಿಂಗ್ ಅಲ್ಲ, ಅದೊಂದು ಸಾಮಾಜಿಕ ಕೌಶಲ್ಯ. ಯಾವ ವ್ಯಕ್ತಿಯಿಂದ ಏನು ಕಲಿಯಬಹುದು, ಯಾವ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಎಂಬ ಸೂಕ್ಷ್ಮ ಅರಿವು ಅವರಿಗಿರುತ್ತೆ. ಅವರು ಎಲ್ಲರೊಂದಿಗೂ ಕನೆಕ್ಟ್ ಆಗ್ತಾರೆ, ಆದರೆ ತಮ್ಮ ಅಂತರಂಗದ ಬಾಗಿಲನ್ನು ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ತೆರೆಯುತ್ತಾರೆ. ಹೌದು, ಅವರ ಟ್ರಸ್ಟ್ ಸರ್ಕಲ್ ಬಹಳ ಚಿಕ್ಕದು. ಓ, ಅರ್ಥವಾಯ್ತು. ಅಂದ್ರೆ ಹೊರಗೆ ಕಾಣುವ ಆ ಹೊಂದಾಣಿಕೆಯ ಸ್ವಭಾವ ಒಂದು ರಕ್ಷಣಾ ಕವಚವಷ್ಟೇ. ಅವರು ಬರೀ ಭಾವನೆಗಳ ಆಧಾರದ ಮೇಲೆ ಕುರುಡಾಗಿ ಕೊಚ್ಚೋಗುದಿಲ್ಲ. ಅವರ ಮೆದುಳು ಯಾವಾಗ್ಲೂ ಪ್ರಾಯೋಗಿಕವಾಗಿ ಲೆಕ್ಕಾಚಾರ ಹಾಕ್ತಾ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಆದರೆ ಈ ಅತಿಯಾದ ಬುದ್ಧಿವಂತಿಕೆ, ಎಲ್ಲವನ್ನೂ ವಿಶ್ಲೇಷಿಸುವ ಗುಣ ಮತ್ತು ಆ ದ್ವಂದ್ವ ಸ್ವಭಾವವೇ ಅವರಿಗೆ ಕೆಲವೊಮ್ಮೆ ಮುಳುವಾಗುತ್ತದೆ ಅಲ್ವೇ? ಆ ಒಳಗಿನ ಹೋರಾಟಗಳ ಬಗ್ಗೆ ನಾವು ಮಾತನಾಡಲೇಬೇಕು. ಖಂಡಿತ. ಅವರ ಚಿಹ್ನೆಯೇ ಹೇಳುವಂತೆ ದ್ವಂದ್ವ ಅವರ ಮೂಲಭೂತ ಸ್ವಭಾವ. ಈ ವಾಯುತತ್ವದ ಮಿದುಳು ಒಂದೇ ಕಡೆ ನಿಲ್ಲೋದಿಲ್ಲ. ಅವರು ಒಂದೇ ಸಮಯದಲ್ಲಿ ಅನೇಕ ವಿಷಯಗಳ ಬಗ್ಗೆ ಯೋಚಿಸ್ತಿರ್ತಾರೆ. ಸಣ್ಣ ವಿಷಯಗಳನ್ನು ಮತ್ತೆ ಮತ್ತೆ ಯೋಚಿಸಿ ಅತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ, ಅಂದ್ರೆ ಓವರ್ ಥಿಂಕಿಂಗ್. ಹೌದು, ಒಂದು ಚಿಕ್ಕ ಮಾತುಕತೆ ನಡೆದ್ರೂ ಅವರು ಹಾಗೆ ಯಾಕೆ ಅಂದ್ರು, ನಾನು ಹೀಗೆ ಹೇಳ್ಬೇಕಿತ್ತಾ ಅಂತ ತಮ್ಮ ತಲೆಯಲ್ಲೇ 100 ಬಾರಿ ರಿವೈಂಡ್ ಮಾಡಿ ನೋಡ್ತಾರೆ. ಇದನ್ನ ಕೇಳುತ್ತಿದ್ರೆ ನನಗೊಂದು ಪರ್ಫೆಕ್ಟ್ ಆದ ಹೋಲಿಕೆ ನೆನಪಿಗೆ ಬರ್ತಿದೆ. ಅದೇನು ಅಂತ ಹೇಳಿ. ಮಿಥುನ ರಾಶಿಯವರ ಮೆದುಳು ಒಂದೇ ಬಾರಿಗೆ 50 ಟ್ಯಾಬ್ಸ್ ಓಪನ್ ಮಾಡಿರುವ ಕಂಪ್ಯೂಟರ್ ಬ್ರೌಸರ್ ಇದ್ದಂತೆ. ಬ್ಯಾಕ್ಗ್ರೌಂಡ್ನಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಹೌದು, ಬಹಳ ನಿಖರವಾದ ಹೋಲಿಕೆ ಇದು. ಒಂದು ಟ್ಯಾಬ್ನಲ್ಲಿ ಆಫೀಸಿನ ಲೆಕ್ಕಾಚಾರ, ಇನ್ನೊಂದ್ರಲ್ಲಿ ನಾಳಿನ ಟ್ರಿಪ್ ಪ್ಲಾನಿಂಗ್, ಮತ್ತೊಂದೆಡೆ 10 ವರ್ಷದ ಹಿಂದೆ ನಡೆದ ಯಾವುದೋ ಒಂದು ಜಗಳದ ವಿಮರ್ಶೆ. ಹೀಗೆ ಎಲ್ಲವೂ ಒಟ್ಟಿಗೆ ಓಡ್ತಿರುತ್ತೆ. ಆ ಮೆಂಟಲ್ ಲೂಪ್ನಿಂದ ಅವರಿಗೆ ಹೊರಬರೋಕ್ಕಾಗೋದಿಲ್ಲ. ಈ ಅದ್ಭುತ ಸಾಮರ್ಥ್ಯವೇ ಕೆಲವೊಮ್ಮೆ ಸಿಸ್ಟಮ್ ಕ್ರ್ಯಾಶ್ ಆಗಲು, ಅಂದ್ರೆ ವಿಪರೀತ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ ಅಲ್ವಾ? ಅದಕ್ಕೆ ನೋಡಿ, ರಾತ್ರಿ ಎಲ್ಲರೂ ನೆಮ್ಮದಿಯಾಗಿ ಮಲಗಿದ್ರೆ ಇವರ ತಲೆಯಲ್ಲಿ ಮಾತ್ರ ಯಾವುದೋ ಯೋಚನೆ ಓಡುತ್ತಲೇ ಇರುತ್ತೆ. ನಿದ್ದೆ ಅನ್ನೋದು ಇವರಿಗೆ ದೊಡ್ಡ ಶತ್ರು. ಹೌದು, ನಿದ್ರಾಹೀನತೆ ಇವರ ಪ್ರಮುಖ ಸಮಸ್ಯೆ. ಆ 50 ಟ್ಯಾಬ್ಗಳು ತೆರೆದೇ ಇರ್ತವೆ. ಯಾವುದನ್ನೂ ಕ್ಲೋಸ್ ಮಾಡಲು ಅವರ ಮನಸ್ಸು ಒಪ್ಪೋದಿಲ್ಲ. ಅದರ ಜೊತೆಗೆ ಇವರಿಗಿರುವ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಪರ್ಫೆಕ್ಷನಿಸಂ. ಕರೆಕ್ಟ್. ಎಲ್ಲವೂ ಸರಿಯಾಗಿರಬೇಕು ಅನ್ನೋ ಹಂಬಲ. ಅಂದ್ರೆ ಆ 50 ಟ್ಯಾಬ್ಗಳಲ್ಲಿ ಕನಿಷ್ಠ 10 ಟ್ಯಾಬ್ಗಳನ್ನಾದ್ರೂ ಬೇರೆಯವರಿಗೆ ವಹಿಸ್ಬೋದಲ್ಲ, ಡೆಲಿಗೇಟ್ ಮಾಡ್ಬೋದಲ್ಲ. ಯಾಕೆ ಎಲ್ಲವನ್ನೂ ತಾವೇ ಮಾಡ್ಬೇಕು ಅಂತ ಒದ್ದಾಡ್ತಾರೆ? ಅಲ್ಲಿಯೇ ಇರುವುದು ಸಮಸ್ಯೆ. ಅವರಿಗೆ ಇತರರ ಮೇಲೆ ನಂಬಿಕೆ ಕಡಿಮೆ. ಅಂದ್ರೆ ಅವ್ರು ಮಾಡೋಕ್ಕಾಗಲ್ಲ ಅಂತಾನಾ? ತಾವು ಮಾಡಿದ್ದಷ್ಟು ನಿಖರವಾಗಿ, ಪರಿಪೂರ್ಣವಾಗಿ ಬೇರೆಯವರು ಆ ಕೆಲಸವನ್ನು ಮಾಡಲು ಸಾಧ್ಯವೇ ಇಲ್ಲ ಎಂಬ ಬಲವಾದ ನಂಬಿಕೆ ಅವ್ರದು. ಇತರಿಗೆ ಕೆಲಸ ಒಪ್ಪಿಸಿದ್ರೆ ಅವರು ತಪ್ಪು ಮಾಡ್ತಾರೇನೋ ಎಂಬ ಆತಂಕ ಅವರನ್ನ ಸದಾ ಕಾಡುತ್ತೆ. ಹಾಗಾಗಿ ಎಲ್ಲವನ್ನೂ ತಾವೇ ಮಾಡ್ಬೇಕು, ಎಲ್ಲವೂ ದೋಷರಹಿತವಾಗಿರ್ಬೇಕು ಎಂದು ಬಯಸುತ್ತಾರೆ. ಹೌದು, ಅದೇ ಅವರ ಒತ್ತಡಕ್ಕೆ ಕಾರಣ. ಇದರಿಂದಾಗಿ ಅವರು ಕೆಲವೊಮ್ಮೆ ಇತರರ ಕಣ್ಣಿಗೆ ಸ್ವಲ್ಪ ಅಸಭ್ಯವಾಗಿ ಅಥವಾ ವಿಪರೀತ ಅಹಂಕಾರಿಗಳಂತೆ ಕಾಣಿಸಬಹುದು. ಇವರಿಗೆ ಬೇರೆಯವರ ಮೇಲೆ ನಂಬಿಕೆಯೇ ಇಲ್ಲ, ತಾನೇ ಶ್ರೇಷ್ಠ ಅನ್ನೋ ಭಾವನೆ ಅಂತ ಇತರರು ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಲ್ವೇ? ನಿಜ. ಆದರೆ ವಾಸ್ತವದಲ್ಲಿ ಅದು ಅಹಂಕಾರ ಅಲ್ಲ, ಆ ಕೆಲಸದ ಫಲಿತಾಂಶದ ಮೇಲಿರುವ ಅವರ ವಿಪರೀತ ಕಾಳಜಿಯಷ್ಟೇ. ರಿಸಲ್ಟ್ ಚೆನ್ನಾಗ್ ಬರ್ಬೇಕು ಅನ್ನೋ ಉದ್ದೇಶ. ಇನ್ನು ವೃತ್ತಿ ಜೀವನಕ್ಕೆ ಬಂದ್ರೆ ಈ 50 ಟ್ಯಾಬ್ಗಳ ಮೆದುಳು ಅವರಿಗೆ ದೊಡ್ಡ ವರದಾನವಾಗುತ್ತೆ. ಅವರು ಒಂದೇ ವೃತ್ತಿಯಲ್ಲಿ ನಿಲ್ಲುವುದಿಲ್ಲ. ಏಕಕಾಲದಲ್ಲಿ 2 ವಿಭಿನ್ನ ಉದ್ಯೋಗಗಳನ್ನು ಮಾಡುವ ಸಾಮರ್ಥ್ಯ ಅವರಲ್ಲಿದೆ. ಮಲ್ಟಿ ಟಾಸ್ಕಿಂಗ್ನಲ್ಲಿ ಅವರು ಎಕ್ಸ್ಪರ್ಟ್ಸ್. ವಾಯುತತ್ವದ ರಾಶಿಯಾದ್ದರಿಂದ ಭಾಷಣ, ಚಿಂತನೆ ಮತ್ತು ಭಾಷೆಗಳ ಮೇಲಿನ ಹಿಡಿತ ಅವರಿಗೆ ಸಹಜವಾಗಿ ಒಲಿದಿರುತ್ತದೆ. ಪತ್ರಿಕೋದ್ಯಮ, ಕಾನೂನು, ಬರವಣಿಗೆ, ಭಾಷಾಂತರ ಮತ್ತು ರಾಯಭಾರಿ ಅಂದ್ರೆ ಅಂಬಾಸಡರ್ನಂತಹ ಸಂವಹನ ಆಧಾರಿತ ಕ್ಷೇತ್ರಗಳಲ್ಲಿ ಇವರು ಅತ್ಯದ್ಭುತ ಯಶಸ್ಸನ್ನು ಸಾಧಿಸ್ತಾರೆ. ಅಂದ್ರೆ ಅವ್ರ ತಲೆಯೊಳಗೆ ಸದಾ ಒಂದು ಗೊಂದಲ ಮತ್ತು ಬಿರುಗಾಳಿ ಇರೋದ್ರಿಂದ ಹೊರಗಿನ ಜಗತ್ತಿನ ಬಿರುಗಾಳಿಗಳನ್ನ ನಿಭಾಯಿಸುವುದು ಅವರಿಗೆ ಬಹಳ ಸುಲಭದ ಕೆಲಸ. ಹೌದು, ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ಅನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಸರಿ, ಆಫೀಸಿನ ಗೊಂದಲಗಳನ್ನು ನಿಭಾಯಿಸುವ ಬಗ್ಗೆ ತಿಳಿದೆವು. ಆದ್ರೆ ಈ 50 ಟ್ಯಾಬ್ ಓಪನ್ ಇರೋ ಮೆದುಳು ಪ್ರೀತಿ, ಸಂಬಂಧ ಅಥವಾ ಮಕ್ಕಳ ಪಾಲನೆಯಂತಹ ಸೂಕ್ಷ್ಮ ವಿಚಾರಗಳನ್ನ ಹೇಗೆ ನಿಭಾಯಿಸುತ್ತೆ?
ಅದು ಬಹಳ ಸೂಕ್ಷ್ಮವಾದ ವಿಚಾರ. ಯಾಕೆಂದ್ರೆ ಒಂದು ಮಗು ಹಠ ಮಾಡುವಾಗ ಅಲ್ಲಿ ಯಾವುದೇ ಲಾಜಿಕ್ ಅಥವಾ ಲೆಕ್ಕಾಚಾರ ಕೆಲಸ ಮಾಡಲ್ಲ. ಕೌಟುಂಬಿಕ ಸಂಬಂಧಗಳಲ್ಲಿ ಇವರ ಪಾತ್ರ ಹೇಗಿರ್ತದೆ? ಪೋಷಕರಾಗಿ ಮಿಥುನ ರಾಶಿಯವರು ಬಹಳ ವಿಭಿನ್ನವಾಗಿ ನಿಲ್ತಾರೆ. ಸಾಮಾನ್ಯವಾಗಿ ಪೋಷಕರಲ್ಲಿರುವ ಮಕ್ಕಳು ನನ್ನ ಮಾತನ್ನ ಕೇಳಬೇಕು, ನಾನು ಹೇಳಿದಂತೆಯೇ ಬದುಕಬೇಕು ಎಂಬ ನಿರಂಕುಶ ಮನೋಭಾವ ಅವರಲ್ಲಿ ಇರೋದಿಲ್ಲ. ಓಹೋ, ಡಿಕ್ಟೇಟರ್ಶಿಪ್ ಮಾಡೋದಿಲ್ಲ. ಇಲ್ಲ, ಬದಲಿಗೆ ಮಕ್ಕಳ ಸ್ವಾತಂತ್ರ್ಯವನ್ನು ಅವರು ಸಂಪೂರ್ಣವಾಗಿ ಗೌರವಿಸ್ತಾರೆ. ಮಕ್ಕಳ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ಹೇರದೆ ಅವರಿಗೆ ಕೇವಲ ಉತ್ತಮ ಮಾರ್ಗದರ್ಶಕರಾಗಿ ಸ್ನೇಹಿತರಂತೆ ನಿಲ್ತಾರೆ. ಇದು ಇಂದಿನ ಕಾಲಕ್ಕೆ ಬಹಳ ಅಗತ್ಯವಾದ ಗುಣ. ಇನ್ನು ಪ್ರೀತಿ ಮತ್ತು ಮದುವೆಯ ವಿಚಾರಕ್ಕೆ ಬಂದ್ರೆ ಅಲ್ಲೂ ಈ ದ್ವಂದ್ವ, ಈ ಲೆಕ್ಕಾಚಾರ ಮುಂದುವರಿಯುತ್ತಾ? ಖಂಡಿತ. ಪ್ರೀತಿ ಮತ್ತು ಮದುವೆಯ ನಡುವೆಯೂ ಒಂದು ದ್ವಂದ್ವವಿದೆ. ಕೆಲವು ಸಂದರ್ಭಗಳಲ್ಲಿ ಅವರು ಪ್ರೀತಿಸೋಡು ಒಬ್ಬರನ್ನು, ಆದರೆ ಪರಿಸ್ಥಿತಿಯ ಒತ್ತಡಕ್ಕೆ ಮದುವೆಯಾಗುವುದು ಇನ್ನೊಬ್ಬರನ್ನು ಎಂಬಂತಹ ಸನ್ನಿವೇಶಗಳು ಎದುರಾಗಬಹುದು. ಅಂದ್ರೆ ಆ ಡ್ಯುಯಲ್ ಮೈಂಡ್ ಅಲ್ಲೂ ಕೆಲಸ ಮಾಡುತ್ತೆ. ಆದಾಗ್ಯೂ ಮದುವೆಯ ನಂತರ ಅವರ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುದು ಒಂದು ಸಕಾರಾತ್ಮಕ ಅಂಶ. ಆರ್ಥಿಕವಾಗಿ ಬಹಳ ಅಭಿವೃದ್ಧಿ ಹೊಂತಾರೆ. ಹೌದು, ಅವರು ತಮ್ಮ ಸಂಗಾತಿಯ ಪ್ರತಿಯೊಂದು ನಡೆಯನ್ನು ವಿಮರ್ಶಾತ್ಮಕವಾಗಿ ಅಂದ್ರೆ ಕ್ರಿಟಿಕಲ್ ಆಗಿ ವಿಶ್ಲೇಷಿಸುವ ಪ್ರವೃತ್ತಿ ಹೊಂದಿರುತ್ತಾರೆ. ಆದರೆ ನಿಜವಾದ ಕೌಟುಂಬಿಕ ಸಂತೋಷ ಸಿಗಬೇಕಾದ್ರೆ ಅವರು ಈ ಅತಿಯಾದ ವಿಶ್ಲೇಷಣೆಯನ್ನು ಬಿಟ್ಟು ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ನಂಬಿ ಶರಣಾಗೋದು ಬಹಳ ಮುಖ್ಯ. ಸರೆಂಡರ್ ಆಗ್ಬೇಕು ಅಂಟಿರಿ. ಇಲ್ಲಿ ನಾವು ವಿಶೇಷವಾಗಿ ಮಿಥುನ ರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡಲೇಬೇಕು. ಮೂಲಗಳಲ್ಲಿ ಅವರ ಬಗ್ಗೆ ಒಂದು ಬಹಳ ಭಾವುಕವಾದ ಮತ್ತು ಆಶ್ಚರ್ಯಕರವಾದ ಅಂಶವನ್ನು ಉಲ್ಲೇಖನಿಸಲಾಗಿದೆ. ಹೌದು, ಅವರ ಬಗ್ಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಮಹಿಳೆಯರು ಎಷ್ಟೇ ಬುದ್ಧಿವಂತರಾಗಿದ್ರೂ ತಮ್ಮ ಕುಟುಂಬದವರ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ತಮ್ಮದೇ ಆದ ಉನ್ನತ ಶಿಕ್ಷಣ ಅಥವಾ ಜೀವನದ ಅತಿದೊಡ್ಡ ಅವಕಾಶಗಳನ್ನು ತ್ಯಜಿಸುವ ತ್ಯಾಗಮಯೀ ಗುಣ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಕರೆಕ್ಟ್, ಕಾಂಪ್ರಮೈಸ್ ಆಗ್ತಾರೆ. ಇದು ಅವರ ಆ ತಾರ್ಕಿಕ ಮೆದುಳಿಗೆ ತದ್ವಿರುದ್ಧವಾದ ನಡವಳಿಕೆ ಅಲ್ವಾ? ಹೌದು, ಇದು ಮಿಥುನ ರಾಶಿಯ ಮಹಿಳೆಯರ ಅತಿದೊಡ್ಡ ಒಳ ಹೋರಾಟ. ಅವರು ಹೊರಗೆ ನೋಡಲು ಬಹಳ ಧೈರ್ಯಶಾಲಿಯಾಗಿ ಯಾರಿಗೂ ಕೇರ್ ಮಾಡದವರಂತೆ ಕಂಡ್ರೂ ಅವರ ಮನಸ್ಸಿನ ಆಳದಲ್ಲಿ ಸದಾ ಒಂದು ರೀತಿಯ ಅನುಮಾನ ಮತ್ತು ಭಯ ಕಾಡುತ್ತಲೇ ಇರುತ್ತದೆ. ಅಂದ್ರೆ ಇನ್ಸೆಕ್ಯೂರಿಟಿ ಇರುತ್ತೆ. ನಾನು ಈ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರೆ ಅದರಿಂದ ನನ್ನ ಕುಟುಂಬದ ನೆಮ್ಮದಿ ಹಾಳಾಗುತ್ತದೋ, ನನ್ನವರಿಗೆ ನೋವಾಗುತ್ತದೋ ಎಂಬ ಗೊಂದಲ ಅವರನ್ನು ಸದಾ ಕಾಡುತ್ತೆ. ಹಾಗಾಗಿ ಕುಟುಂಬದ ಸಾಮರಸ್ಯಕ್ಕಾಗಿ ಅವರು ತಮ್ಮ ಸ್ವಂತ ಆಸೆಗಳನ್ನು ಬಲಿಕೊಡಲು ಹಿಂಜರಿಯುವುದಿಲ್ಲ. ಈ ವಿವರಣೆಯನ್ನು ಕೇಳುತ್ತಿದ್ದರೆ ನನಗೊಂದು ಚಿತ್ರಣ ಕಣ್ಮುಂದೆ ಬರ್ತಿದೆ. ಯಾವ ರೀತಿಯ ಚಿತ್ರಣ? ಮಿಥುನ ರಾಶಿಯ ಮಹಿಳೆ ಅಂದ್ರೆ ಅವಳೊಬ್ಬಳು ಯುದ್ಧಭೂಮಿಯಲ್ಲಿರುವ ಚಾಣಾಕ್ಷ ರಾಯಭಾರಿಯಿದ್ದಂತೆ. ಅಂದರೆ ಡಿಪ್ಲೊಮ್ಯಾಟ್ ಇನ್ ಅ ವಾರ್ ರೂಮ್. ವಾವ್, ಬಹಳ ಪವರ್ಫುಲ್ ಸ್ಟೇಟ್ಮೆಂಟ್ ಇದು. ಅವಳು ಎಲ್ಲರನ್ನೂ ಕೂರಿಸಿಕೊಂಡು ಎಲ್ಲರ ಮಾತುಗಳನ್ನು ಮುಖದಲ್ಲಿ ಒಂದು ನಗು ಇಟ್ಟುಕೊಂಡೇ ಕೇಳಿಸ್ಕೊಳ್ತಾಳೆ. ಆದ್ರೆ ಅಂತಿಮವಾಗಿ ಇಡೀ ಪರಿಸ್ಥಿತಿಯ ನಿಯಂತ್ರಣ ಅವಳ ಕೈಯಲ್ಲೇ ಇರ್ತದೆ. ಹೌದು, ಕಂಟ್ರೋಲ್ ಬಿಟ್ಕೊಡೋದಿಲ್ಲ. ಮತ್ತು ತನಗೆ ಹಾಗೂ ತನ್ನವರಿಗೆ ಯಾವುದು ಸರಿ ಎನ್ನುವುದನ್ನು ಅವಳು ಬಹಳ ನಾಜೂಕಾಗಿ ಸಾಧಿಸಿಕೊಳ್ತಾಳೆ. ಜೊತೆಗೆ ಅವರ ಕಲಾಭಿರುಚಿಯು ಅದ್ಭುತವಾಗಿರುತ್ತದೆ ಅಂತ ಮೂಲಗಳು ಹೇಳುತ್ತವೆ. ನಿಮ್ಮ ಆ ರಾಯಭಾರಿಯ ಹೋಲಿಕೆ 100ಕ್ಕೆ 100 ನಿಖರವಾಗಿದೆ. ಕಲೆ ಮತ್ತು ಸೌಂದರ್ಯದ ವಿಚಾರಕ್ಕೆ ಬಂದ್ರೆ ಲಲಿತಕಲೆ, ಸಂಗೀತ ಎಂದರೆ ಅವರಿಗೆ ಅಚ್ಚುಮೆಚ್ಚು. ಮನೆಯನ್ನು ಬಹಳ ಸುಂದರವಾಗಿ ಅಲಂಕರಿಸುವುದು, ಮನೆಗೆ ಬರುವ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಸತ್ಕರಿಸುವುದು ಅವರ ಸಹಜ ಗುಣ. ಅವರು ಅತ್ಯುತ್ತಮ ಮಾತುಗಾರ್ತಿಯರು ಹೌದು. ಹಾಗೆಯೇ ಅಗತ್ಯವಿದ್ದಾಗ ಅಥವಾ ಕುಟುಂಬದಲ್ಲಿ ವಿವಾದಗಳು ಉಂಟಾದಾಗ ಯಾವುದೇ ಪಕ್ಷಪಾತವಿಲ್ಲದೆ ನ್ಯಾಯದ ಪರವಾಗಿ ನಿಲ್ಲುವ ಅತ್ಯುತ್ತಮ ಮಧ್ಯವರ್ತಿ ಕೂಡ ಹೌದು. ಮೀಡಿಯೇಟರ್ ಆಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀತಿಶಾಸ್ತ್ರ ಮತ್ತು ನ್ಯಾಯದ ಬಗ್ಗೆ ಅವರಿಗೆ ಬಹಳ ಆಳವಾದ ಗೌರವ ಇರುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರ ಜೀವನ ಪ್ರಯಾಣವು ಒಂದು ಅದ್ಭುತ ರೋಲರ್ ಕೋಸ್ಟರ್ ತರಹ ಇದೆ ಅಂತ ಹೇಳ್ಬೋದು ಅಲ್ವಾ? ಖಂಡಿತ, ಯಾವತ್ತೂ ಬೋರಾಗೋದಿಲ್ಲ. ಬದುಕಿನಲ್ಲಿ ಎದುರಾಗುವ ಕಷ್ಟಗಳನ್ನು, ಅವಮಾನಗಳನ್ನು ಇಂಧನವಾಗಿ ಪರಿವರ್ತಿಸಿಕೊಳ್ಳುವುದು, ತಮ್ಮ 50 ಟ್ಯಾಬ್ಗಳ ಚಂಚಲ ಮೆದುಳಿನ ನಡುವೆಯೂ ತಮ್ಮ ಅಪಾರ ಬುದ್ಧಿಮತ್ತೆ ಹಾಗೂ ಸಂವಹನ ಕೌಶಲ್ಯದಿಂದ ಯಶಸ್ಸಿನ ಉತ್ತುಂಗಕ್ಕೇರುವುದು, ಇದೊಂದು ಅತ್ಯಂತ ರೋಚಕವಾದ ಕಥೆ. ಅವರ ಈ ಬಹುಮುಖಿ ಗುಣಲಕ್ಷಣಗಳನ್ನು ಅರಿತುಕೊಳ್ಳುವುದು ನಮ್ಮ ದೈನಂದಿನ ಜೀವನದಲ್ಲಿ ಅವರೊಂದಿಗೆ ವ್ಯವಹರಿಸುವಾಗ ನಮಗೆ ಬಹಳ ಸಹಕಾರ ಆಗಿರುತ್ತೆ. ಅವರ ಆಲೋಚನೆಗಳು, ಆ ಮೌನ ಮತ್ತು ಆ ಅತಿಯಾದ ಮಾತು, ಇವೆಲ್ಲದರ ಹಿಂದಿನ ನೈಜ ಮೆಕ್ಯಾನಿಸಂ ಅರ್ಥ ಮಾಡಿಕೊಳ್ಳಲು ಇದೊಂದು ಕೀಲಿಕೈ ಅಂತಾನೆ ಹೇಳಬಹುದು. ಹೌದು, ಈ ಡೀಪ್ ಡೈವ್ನ ಆರಂಭದಲ್ಲಿ ನಾವು ಎಕ್ಸ್ರೇ ಯಂತ್ರ ಮತ್ತು ಮನುಷ್ಯನ ಮನಸ್ಸಿನ ಸಂಕೀರ್ಣತೆಯ ಬಗ್ಗೆ ಮಾತನಾಡಿದೆವು. ಮಿಥುನ ರಾಶಿಯವರ ಈ ಆಳವಾದ ವಿಶ್ಲೇಷಣೆಯು ಆ ಡ್ಯುಯಲ್ ನೇಚರ್ ಹಿಂದಿನ ಲೆಕ್ಕಾಚಾರಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ತೆರೆದಿಟ್ಟಿದೆ ಎಂದು ಭಾವಿಸುತ್ತೇನೆ. ಖಂಡಿತ.
ಕೇಳುಗರಿಗೂ ಇದು ಬಹಳ ಉಪಯೋಗ ಆಗಿರುತ್ತೆ. ಆದ್ರೆ ಈ ಎಲ್ಲದರ ನಡುವೆ ಆ ಮೂಲಗಳನ್ನು ಓದಿದಾಗಿನಿಂದ ನನ್ನಲ್ಲಿ ಒಂದು ಆಳವಾದ ಪ್ರಶ್ನೆ ಕಾಡುತ್ತಲೇ ಇದೆ. ಅದು ಯಾವ ಪ್ರಶ್ನೆ? ಮಿಥುನ ರಾಶಿಯವರು ಎದುರಿಗಿರುವ ವ್ಯಕ್ತಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಲ್ಲಿ, ವಾಯುವಿನಂತೆ ಎಲ್ಲರೊಂದಿಗೂ ಹೊಂದಿಕೊಳ್ಳುವಲ್ಲಿ ಅದ್ಭುತ ನೈಪುಣ್ಯತೆ ಹೊಂದಿದ್ದಾರೆ. ಅವರು ಪರಿಸ್ಥಿತಿಗೆ ತಕ್ಕಂತೆ ಎದುರಿನ ವ್ಯಕ್ತಿಗೆ ನಿಖರವಾದ ಕನ್ನಡಿಯಾಗಬಲ್ಲರು. ಹೌದು, ಅದರಲ್ಲಿ ಅವರು ಎಕ್ಸ್ಪರ್ಟ್ಸ್. ಆದರೆ ಬೇರೆಯವರಿಗಾಗಿ, ಪರಿಸ್ಥಿತಿಗಾಗಿ ಹೀಗೆ ನಿರಂತರವಾಗಿ ಕನ್ನಡಿಯಾಗಿ ವರ್ತಿಸುತ್ತಿರುವಾಗ ಅವರು ತಮ್ಮದೇ ಆದ ನಿಜವಾದ ಸ್ವರೂಪ ಯಾವುದು, ತಮ್ಮ ಅಸಲಿ ಮುಖ ಯಾವುದು ಎಂಬುದನ್ನು ಎಂದಾದರೂ ಮರೆತು ಬಿಡುತ್ತಾರೆಯಾ? ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.